ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಫಾರೆಸ್ಟ್ ವಾಚರ್ ಜಾಬ್ಗೆ ಅಂದರೆ ಪೋಸ್ಟ್ ಇದೆಯಲ್ಲ ಆ ಪೋಸ್ಟ್ಗೆ ಮೈಸೂರು ಸರ್ಕಲಲ್ಲಿ ಯಾವ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ, ಯಾವ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಇದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಿಮ್ಮ ಕ್ಯಾಸ್ಟ್ ಎಲ್ಲಿ ಜಾಸ್ತಿ ಬಂದಿರುತ್ತದೋ ಪೋಸ್ಟ್ ಇರುತ್ತೋ ಅಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಚಾನ್ಸ್ ಇರುತ್ತೆ. ಆಗ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಟೆಲಿಗ್ರಾಮ್ ಚಾನಲ್ ಲಿಂಕು ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ ಫುಲ್ಲು PDF ಹಾಕಿರ್ತೀನಿ ಡಿಸ್ಟಿಕ್ ವೈಸು. ಜಾಯ್ನ್ ಆಗು ನೋಡ್ಬೋದು. ಇಲ್ಲಾಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಮೈಸೂರು ವೃತ್ತ ಇಲ್ಲಿ ನೋಡ್ತಾ ಇದ್ದೀವಿ. ಅಧಿಸೂಚನೆ ನೋಡಿ, 2026-27ನೇ ಸಾಲಿನ 121 ಹುದ್ದೆಗಳು, 120 ಹುದ್ದೆಗಳು ಪ್ಲಸ್ ಒಂದು ಹಿಂಬಾಕಿ ಇದೆ. ಟೋಟಲು 121 ಆಗ್ತದೆ. ನೇರ ನೇಮಕಾತಿ SLC ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡೋದು. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ. ಬಟ್ ಅಪ್ಲೈ ಮಾಡೋವಾಗ ನಿಮ್ಮ ಕ್ಯಾಸ್ಟು, ನಿಮ್ಮ ಮಾರ್ಕ್ಸು, ನಿಮ್ಮ ರಿಸರ್ವೇಷನ್ ಕೋಟಾಗಳು ಇರ್ತಾವಲ್ಲ ಅವರಿಂದ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್ ಹೈ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಕ್ಯಾಸ್ಟ್ಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇನ್ನೂ ಯಾರೂ ಅರ್ಜಿ ಸಲ್ಲಿಸಿಲ್ಲ. ನೋಡಿ, ಪ್ರಾರಂಭ ಇದೇ ತಿಂಗಳು 1ನೇ ತಾರೀಕಿಂದ ಆಗಸ್ಟ್ 1ರಿಂದ ಆರಂಭ ಆಗಿದೆ. ಕೊನೆ ದಿನಾಂಕ 31. ಇದೇ ತಿಂಗಳ 31 ಕೊನೆ ದಿನಾಂಕ ಆಗಿರ್ತೈತಿ. ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹಾಕಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಮಾರ್ಕ್ಸ್ ಸ್ವಲ್ಪ 85 ಮೇಲಿತ್ತು ಅಂದರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಹಾಕಿ. ಮತ್ತು ನಿಮ್ಮ ರಿಸರ್ವೇಷನ್ ಕೈ ಹಿಡಿತು ಅಂದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನೇನು ಫೀಸ್ ಎಲ್ಲ ನಿಮಗೆ ಗೊತ್ತೇ ಇದೆ. ಫೀಸ್ ಎಷ್ಟು ಅಂತ. ಜನರಲ್ ಪುರುಷರಿಗೆ 200 ರೂಪಾಯಿ, ಮಹಿಳೆಯರಿಗೆ 100 ರೂಪಾಯಿ, SC/ST ಪುರುಷರಿಗೆ 100 ಮತ್ತು ಮಹಿಳೆಯರಿಗೆ 50 ರೂಪಾಯಿ ಆಗಿರ್ತದೆ. ಇನ್ನು ಸ್ಯಾಲ್ರಿ ವೇತನ ಶ್ರೇಣಿ ನೋಡೋದಾದರೆ 52,800 ಎಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ. ಇಲ್ಲಿ ನೋಡಿ ಏನೇನೋ ಇದೆಯಲ್ಲ ಇದೆಲ್ಲ ಇನ್ಕ್ಲೂಡ್ ಆಗಿ ನಿಮಗೆ 52,800 ಬರ್ತದೆ. ನೋಡಿ, ಇಲ್ಲಿ ವಿಭಾಗಗಳು ಮೈಸೂರು ವಿಭಾಗದಲ್ಲಿ ಸಪ್ರೇಟ್ ವಿಭಾಗಗಳನ್ನ ವಿಂಗಡಣೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಮೈಸೂರು ಪ್ರಾದೇಶಿಕ ವಿಭಾಗ, ಹುಣಸೂರು ಪ್ರಾದೇಶಿಕ ವಿಭಾಗ, ಮಂಡ್ಯ ಪ್ರಾದೇಶಿಕ ವಿಭಾಗ. ನೋಡಿ, ಇಲ್ಲಿ 17, 2, 13 ಇದೆ. ನೆಕ್ಸ್ಟ್ ನೋಡೋದಾದರೆ ನೋಡಿ, ಮೈಸೂರು ವನ್ಯಜೀವಿ ವಿಭಾಗ ಒಂದೇ ಪೋಸ್ಟ್ ಇರೋದು. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರು 87 ಪೋಸ್ಟ್ ಇದೆ. 120 ಟೋಟಲ್ ಪೋಸ್ಟ್ಸ್ ಆಗ್ತದೆ. ಬನ್ನಿ, ಮೊದಲಿಗೆ ನಾವು ನೋಡಿ ಹಿಂಬಾಕಿ ಒಂದಿದೆ, ST ಇತರೆಗೆ ರಿಸರ್ವ್ ಆಗಿದೆ. ಹುದ್ದೆಗಳ ವರ್ಗೀಕರಣ ಫಾರ್ ಮೀಸಲಾತಿ ನೋಡಿ, ಇಲ್ಲಿ ಮೈಸೂರು ವಿಭಾಗ 17 ಹುದ್ದೆಗಳಿದೆ. ಈ ವಿಭಾಗದಲ್ಲಿ ಮೈಸೂರು ವಿಭಾಗ ಒಂದು ಸರ್ಕಲ್ ಬಂದ್ಬಿಟ್ಟು ಮೈಸೂರು ಸರ್ಕಲ್ಲು. ಅದರೊಳಗೆ ಮೈಸೂರು ವಿಭಾಗದಲ್ಲೇ 17 ಹುದ್ದೆಗಳು ಬರ್ತವೆ. ನೋಡಿ, ಜನರಲ್ ಅವರಿಗೆ ಇತರೆಗೆ 4, ಮಾಜಿ ಸೈನಿಕರಿಗೆ 1 ಮತ್ತು ಅಂಗವಿಕಲ ಅಭ್ಯರ್ಥಿಗೆ 1 ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 5, ಟೋಟಲ್ 9 ಆದವು. ನಂತರ ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿಗೆ ಇತರೆ 1, ಗ್ರಾಮೀಣ 1, ಟೋಟಲ್ 2. ಪರಿಶಿಷ್ಟ ಪಂಗಡಕ್ಕಿಲ್ಲ, ಪ್ರವರ್ಗ 1ಕ್ಕೂ ಇಲ್ಲ. 2A ಗೆ 3 ಇದೆ ಮತ್ತು 3Aಗೆ 1 ಇದೆ ಮತ್ತು 3Bಗೂ 1 ಇದೆ. ನೋಡ್ಬೋದು ಇಲ್ಲಿ ಟೋಟಲ್ ನೋಡಿ 17 ಹುದ್ದೆಗಳು ಮೈಸೂರು ಸರ್ಕಲಲ್ಲಿ. ಮೈಸೂರು ವಿಭಾಗ ಅಂತ ಒಂದಿದೆ, ಅದರಲ್ಲಿ ಟೋಟಲ್ 17 ಹುದ್ದೆಗಳಾಗ್ತವೆ. ನೀವು ಮೈಸೂರು ಸರ್ಕಲ್ ಅಂತ ನೋಡೋದಾದರೆ 120 ಹುದ್ದೆಗಳಿರ್ತವೆ. ನಂತರ ನೋಡಿ, ಇಲ್ಲಿ ಹುಣಸೂರು ವಿಭಾಗ 2 ಪೋಸ್ಟ್ ಇರೋದು. ಯಾವ್ಯಾವಕ್ಕೆ ಅಂದರೆ ಒಂದು ಜನರಲ್ಗಿದೆ, ಒಂದು ಪ್ರವರ್ಗ 1ಕ್ಕೆ ಇದೆ. ನೋಡ್ಬೋದು ಇಲ್ಲಿ ಟೋಟಲ್ 2. ಬನ್ನಿ ನೆಕ್ಸ್ಟು ಮಂಡ್ಯ ವಿಭಾಗಕ್ಕೆ 13 ಪೋಸ್ಟ್ ಇದೆ. ಮಂಡ್ಯ ವಿಭಾಗದಲ್ಲಿ ನೋಡಿ, GM ಇತರೆಗೆ 4, ಅಂಗವಿಕಲರಿಗೆ 1 ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 3, ಟೋಟಲ್ 7. ಪರಿಶಿಷ್ಟ ಜಾತಿ 1 ಮತ್ತು ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 1, ಟೋಟಲ್ 2. ಪರಿಶಿಷ್ಟ ಪಂಗಡಕ್ಕಿಲ್ಲ, ಪ್ರವರ್ಗ 1ಕ್ಕೂ ಇಲ್ಲ. ನಂತರ ನೋಡಿ, ಇಲ್ಲಿ ಕೆಳಗೆ ಪ್ರವರ್ಗ 2Aಗೆ 2 ಪೋಸ್ಟ್ ಇದೆ. 2Bಗೆ 1 ಇದೆ, 3Aಗೆ 1 ಇದೆ ಮತ್ತು 3Bಗೆ ಇಲ್ಲ. ಟೋಟಲು 13 ಪೋಸ್ಟಸ್. ಎಲ್ಲಿಗೆ? ಮೈಸೂರು ಸರ್ಕಲ್ನ ಮಂಡ್ಯ ವಿಭಾಗದಲ್ಲಿ 13 ಪೋಸ್ಟ್ಗಳಿದೆ.
ನಂತರ ಬನ್ನಿ ನೆಕ್ಸ್ಟು ಮೈಸೂರು ವನ್ಯಜೀವಿ ವಿಭಾಗ ಒಂದೇ ಪೋಸ್ಟ್ ಇರೋದು ಇಲ್ಲಿ. ಯಾರಿಗಿದೆ ಅಂದರೆ 2Aಗಿದೆ, 2Aಗೆ ಇದೆ ನೋಡಿ. ಜಾಸ್ತಿ ಪೋಸ್ಟ್ ಎಲ್ಲಿರೋದು ಈ ಮೈಸೂರು ವಿಭಾಗದಲ್ಲೇ, ಮೈಸೂರು ಸರ್ಕಲಲ್ಲೇ ಒಂದು ವಿಭಾಗದಲ್ಲಿ ಜಾಸ್ತಿ ಎಲ್ಲಿರೋದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂದರೆ ನಾಗರಹೊಳೆ. ನೋಡಿ ಇಲ್ಲಿ 87 ಹುದ್ದೆಗಳಿದೆ, 87 ಹುದ್ದೆಗಳು. GM ಅವರಿಗೆ 9, ಇತರೆಯಲ್ಲೇ ಇದೆ. ಮಾಜಿ ಸೈನಿಕರಿಗೆ 2, ಅಂಗವಿಕಲರಿಗೆ 2, ಮತ್ತು ಇಲ್ಲಿ ನೋಡಿ ಯೋಜನಾ ನಿರಾಶ್ರಿತರಿಗೆ 1, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮರಿಗೆ 5, ತೃತೀಯ ಲಿಂಗಿಗಳಿಗೆ 1, ಟೋಟಲ್ 21 ಜನರಲ್ಗೆ ಇದೆ. ಬನ್ನಿ 1996ರಲ್ಲಿ ಏನಾಯ್ತು ಅಂತ ನೋಡೋಣ. 1990ನೇ ವರ್ಷ ಅಂಬೇಡ್ಕರ್ ಅವರ ಜೀವನ ಮತ್ತು ಚಿಂತನೆಗಳ ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಸ್ಮರಿಸಿದ ಪ್ರಮುಖ ವರ್ಷವಾಗಿತ್ತು. ಅವರ ಜನ್ಮ ಶತಮಾನೋತ್ಸವ ಇದೇ ಸಂದರ್ಭದಲ್ಲಿ ಬಂದಿತ್ತು ಮತ್ತು ಇದೇ ವರ್ಷ ಭಾರತ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಿತು. ಸರ್ಕಾರದ ಪ್ರಕಟಣೆಗಳಲ್ಲಿ ಅಂಬೇಡ್ಕರ್ ಅವರನ್ನು ಸಂವಿಧಾನ ನಿರ್ಮಾಣ ಮತ್ತು ಸಾಮಾಜಿಕ ನ್ಯಾಯದ ಕ್ಷೇತ್ರದಲ್ಲಿ ಮಹತ್ವದ ವ್ಯಕ್ತಿಯಾಗಿ ಗೌರವಿಸಲಾಗಿದೆ. ಅಂದರೆ 1956ರಲ್ಲಿ ನಿಧನರಾದ ಅಂಬೇಡ್ಕರ್ ಅವರಿಗೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಕ್ತು. ನೋಡಿ, ಏನು ಇನ್ನೊಂದು ಆಸಕ್ತಿದಾಯಕ ವಿಷಯ ಏನಂದ್ರಪ್ಪ, ನೋಡಿ 1990ರಲ್ಲಿ ಅಂಬೇಡ್ಕರ್ ಜೊತೆಗೆ ನೆಲ್ಸನ್ ಮಂಡೇಲಾ ಅವರಿಗೂ ಭಾರತ ರತ್ನ ನೀಡಲಾಯಿತು. ಭಾರತ ಸರ್ಕಾರ ಅಧಿಕೃತ ಪಟ್ಟಿಯಲ್ಲಿ 1990ರಲ್ಲಿ ಈ ಇಬ್ಬರು ಭಾರತ ರತ್ನ ಪುರಸ್ಕಾರರಿಗೆ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ನೀಡಿದ ಸಮಯದಲ್ಲಿ ಅವರ ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ರಾಷ್ಟ್ರದ ನಿರ್ಮಾಣಕ್ಕೆ ನೀಡಿದ ಕೊಡುಗೆಗಳು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಾಯಿತು. ಎಸ್ ಟಿ ಅಭ್ಯರ್ಥಿಗಳು ಹಾಕ್ಬಿಡ್ತೀರಾ, ಇಲ್ಲಿ ಇಲ್ಲ ಪೋಸ್ಟು ನಿಮ್ಗಲ್ಲ. ಇದು ಸ್ಥಳೀಯ ಅರಣ್ಯ ಬುಡಕಟ್ಟು ಪ್ರದೇಶದಲ್ಲಿ ಇರ್ತಾರಲ್ಲ ST ಅವರು, ಅವರಿಗೆ ಮಾತ್ರ ಅದು ರಿಸರ್ವ್ ಆಗಿರ್ತದೆ. ನಂತರ ಇಲ್ಲಿ ನೋಡಿ ಮಾಜಿ ಸೈನಿಕರಿಗೆ 2 ಕೊಟ್ಟಿದ್ದಾರೆ, ಇತರೆಗೆ 27 ಇದೆ, ಮತ್ತು ಅಂಗವಿಕಲ ಅಭ್ಯರ್ಥಿಗೆ 3 ಇದೆ, ಕನ್ನಡ ವ್ಯಾಸಂಗ ಮಾಡ್ತಾ ಇರೋರಿಗೆ ಅಭ್ಯರ್ಥಿ ಕ್ಯಾಂಡಿಡೇಟ್ಗೆ 1 ಇದೆ, ಗ್ರಾಮೀಣಗೆ 8 ಇದೆ. ಇದಿಷ್ಟು ಏನು ಇದು ರಾಜೀವ್ ಗಾಂಧಿ ಉದ್ಯಾನವನದ ರಾಷ್ಟ್ರೀಯ ಉದ್ಯಾನವನದ 87 ಪೋಸ್ಟು ಮೀಸಲಾತಿ ಪ್ರಕಾರ ವಿಂಗಡಣೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಇದಿಷ್ಟು ಏನಪ್ಪ ಅಂದರೆ ಮೈಸೂರು ಸರ್ಕಲ್ ಇದೆಯಲ್ಲ, ಮೈಸೂರು ಸರ್ಕಲ್ನ ಸಂಪೂರ್ಣ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಯಾವ್ಯಾವ ರೀತಿ ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ನೋಡಿದ್ವಿ. ಇದ್ರದ್ದು PDF ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನೋಡ್ಕೊಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.